ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಜಕರೀಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 12ನೇ ವಚನ. ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ದ ಬುಕ್ ಆಫ್ Zechariah chapter 9 verse 12. I announce that I will restore twice as much to you. ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತೋರಿಸ್ತಾ ಇರುವುದು 2ರಷ್ಟು ಎಂಬುದಾಗಿ. ಹೌದು, 2ರಷ್ಟು ಆಶೀರ್ವಾದವನ್ನು ನಾನು ನಿಮಗೆ ಇವತ್ತು ಕೊಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. 2ರಷ್ಟು ಸುಖವನ್ನು, 2ರಷ್ಟು ಆರೋಗ್ಯವನ್ನು, 2ರಷ್ಟು ಕ್ಷೇಮವನ್ನು ದೇವರು ದಯಪಾಲಿಸುತ್ತೇನೆ ಎಂಬುದಾಗಿ ಈಗಲೂ ದೊಡ್ಡ ಲೂ ಇದೆ ಅಲ್ಲಿ. ಅಂದರೆ ಈಗಲೂ ಕೂಡ, ಮೊದಲು ಹೇಳಿದ್ದೇನೆ ಮತ್ತು ಈಗಲೂ ಕೂಡ ಹೇಳ್ತಾ ಇದ್ದೇನೆ ಎಂಬುದಾಗಿ ದೇವರು ಇವತ್ತು ಈ ವಾಕ್ಯವನ್ನ ನನಗೂ ನಿನಗೂ ವಾಗ್ದಾನದ ವಾಕ್ಯವಾಗಿ ಕೊಡ್ತಾ ಇದ್ದಾರೆ. ಈ ವಾಕ್ಯವನ್ನು ನಮಗಿಂತ ಮೊದಲೇ ಅಬ್ರಹಾಮನಿಗೂ ಕೂಡ ಮಾಡಿದ್ದರು. ಅಬ್ರಹಾಮನಿಗೆ ಮಕ್ಕಳಿಲ್ಲದಿರುವಾಗ, ಅವನು ದುಃಖದಲ್ಲಿರುವಾಗ ಅವನಿಗೆ ದೇವರು ವಾಗ್ದಾನವನ್ನು ಕೊಟ್ಟಿದ್ದರು. ಅಬ್ರಹಾಮನಿಗೆ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಆಕಾಶದ ನಕ್ಷತ್ರದಷ್ಟು, ಸಮುದ್ರ ತೀರದಲ್ಲಿರುವ ಉಸುವಿನಷ್ಟು ಅಸಂಖ್ಯವಾಗಿ ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ದೇವರು 2ರಷ್ಟು ಆಶೀರ್ವಾದವನ್ನು ತೋರಿಸಿದರು. ಪ್ರಿಯರೇ, ಹೌದು, ಒಂದು ವೇಳೆ ಇವತ್ತು ನೀವು ಕೂಡ ದಂಪತಿಗಳಾಗಿ ಮಕ್ಕಳಿಲ್ಲದಿರುವಾಗ, ಚಿಂತಿತರಾಗಿರುವಾಗ ಹಿಂದೆ ನೀವು ಪ್ರಾರ್ಥನೆ ಮಾಡಿರಿ. ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವನ್ನ ಇವತ್ತು ನಿಮಗೂ ಕೂಡ ಕೊಡ್ತಾ ಇದ್ದಾರೆ. ನಂಬಿಕೆಯಿಂದ ದೇವರ ಬಳಿ ಪ್ರಾರ್ಥನೆ ಮಾಡಿರಿ, ನಂಬಿಕೆಯಲ್ಲಿ ಕುಂದಿ ಹೋಗಬೇಡಿರಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. 2ರಷ್ಟು ಆಶೀರ್ವಾದವೆಂದರೆ, ಒಂದು ಇಸಾಕನ ಮೂಲಕವಾಗಿ ಬಂದಿರತಕ್ಕಂಥ ಇಸ್ರಾಯೇಲ್ ಸಂತತಿ, ಇನ್ನೊಂದು ಕ್ರಿಸ್ತನ ಮೂಲಕವಾಗಿ ಬಂದಿರತಕ್ಕಂಥ ಆತ್ಮೀಕವಾದ ಸಂತತಿ. ಈ ರೀತಿ ದೇವರು ಅಬ್ರಹಾಮನಿಗೆ 2ರಷ್ಟು ಆಶೀರ್ವದಿಸಿದರು. ಹಾಗೆ ಯಾಕೋಬನ ಬಗ್ಗೆ ನಾವು ನೋಡುವಾಗ ಯಾಕೋಬನಿಗೂ 2ರಷ್ಟು ಆಶೀರ್ವಾದ ಸಿಕ್ಕಿತು. ಮೊದಲನೆಯದು ಜ್ಯೇಷ್ಠ ಪುತ್ರನ ಭಾಗ್ಯ, 2ನೇದು ಅವನು ಕರ್ತನೊಂದಿಗೆ, ದೇವದೂತನೊಂದಿಗೆ ಹೋರಾಡಿ ಗೆದ್ದದರಿಂದ ಅವನಿಗೆ ಇಸ್ರಾಯೇಲನು ಎಂಬ ಹೆಸರು ಸಿಕ್ಕಿತು. ಅವನ ಸಂತತಿಯನ್ನ ದೇವರು ಆಶೀರ್ವದಿಸಿದರು. ಯೋಸೇಫನ ಬಗ್ಗೆ ನಾವು ನೋಡ್ತೇವೆ. ಯೋಸೇಫನಿಗೂ ಕೂಡ 2ರಷ್ಟು ಆಶೀರ್ವಾದ ದೊರಕಿತು. ಅವನ 2 ಮಕ್ಕಳಿಗೆ, ಮನಸ್ಸೆ ಎಫ್ರಾಯಮರಿಗೆ, 2 ಗೋತ್ರಗಳಿಗೆ ಪ್ರಧಾನರು ಎನ್ನುವಂತ ಅಂತಸ್ತು ಅವರಿಗೆ ದೊರಕಿತು. ಪ್ರಿಯರೇ, ಯೋಬನ ಬಗ್ಗೆ ನಾವು ನೋಡ್ತೇವೆ. ಯೋಬನಿಗೆ ಅವನ ದುಃಖ ಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟು ಆಶೀರ್ವದಿಸಿದನು ಎಂಬುದಾಗಿ. ಹೌದು, ಈ ರೀತಿಯಲ್ಲಿ ಸತ್ಯವೇದದಲ್ಲಿರುವ ಅನೇಕ ಭಕ್ತರ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡಿದ್ದಾರೆ. ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ಅಂದು ಅವರ ಕಷ್ಟಗಳನ್ನು ಪರಿಹರಿಸಿದ ದೇವರು ಇಂದು ನೀನು ಯಾವ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದರೂ, ನೀನು ಆ ಕಷ್ಟಗಳನ್ನು ಅನುಭವಿಸಿ ಸೋತು ಹೋಗಿದ್ದರೂ ಕೂಡ ಇಂದು ನೀನು ದೇವರ ಬಳಿ ಬಂದು ಮೊರೆ ಇಡುವಾಗ ಖಂಡಿತವಾಗಿಯೂ ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ. 2ರಷ್ಟು ಆಶೀರ್ವಾದಗಳನ್ನು ಕೊಡುತ್ತಾರೆ, 2ರಷ್ಟು ಸುಖವನ್ನು ದಯಪಾಲಿಸುತ್ತಾರೆ, 2ರಷ್ಟು ಕ್ಷೇಮವನ್ನು ದಯಪಾಲಿಸುತ್ತಾರೆ, 2ರಷ್ಟು ಆರೋಗ್ಯವನ್ನು ದಯಪಾಲಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. 2ರಷ್ಟು ಸುಖವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ನೀವು ನಮಗೆ ಇವತ್ತು ವಾಗ್ದಾನದ ವಾಕ್ಯವನ್ನು ಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇಂದು ಕರ್ತನ ದಿನ, ಪವಿತ್ರವಾದ ದಿನ ಸ್ವಾಮಿ. ಇಂದು ಆಲಯಕ್ಕೆ ಹೋಗಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರ ಕೂಗನ್ನು ಕೇಳು ಸ್ವಾಮಿ. ಅವರ ಜೀವಿತದಲ್ಲಿ ಯಾವ ಒಂದು ಆಶೀರ್ವಾದಕ್ಕಾಗಿ ನಿನ್ನ ಪಾದದಲ್ಲಿ, ನಿನ್ನ ಸನ್ನಿಧಾನದಲ್ಲಿ ಬಂದು ಇವತ್ತು ನಿನಗೆ ಮೊರೆ ಇಡ್ತಾ ಇದ್ದಾರೋ ದೇವ, ಅವರ ಕೂಗನ್ನು ಕೇಳಿಸಿಕೋ ಸ್ವಾಮಿ. ಅವರಿಗೆ ಬೇಕಾದದನ್ನು ಅನುಗ್ರಹಿಸಪ್ಪ. ಅವರು ಯೋಚಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಅವರಿಗಾಗಿ ಕೂಡಿಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ, ಆಮೆನ್.